ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಇಂಟರ್ನೆಟ್ನಲ್ಲಿ ಒಂದು ವಿಡಿಯೋವನ್ನು ನೋಡಿದೆ. ಜಮ್ಮು ಕಾಶ್ಮೀರದ ಘಟನೆಗೆ ಸಂಬಂಧಿಸಿತ್ತು. ಅದರಲ್ಲೊಬ್ಬ ಮುಸ್ಲಿಂ ಯುವಕ ಭಯೋತ್ಪಾದಕರಿಂದ ಪಾರಾಗಿ ಗಾಯಗೊಂಡ ಹಿಂದೂ ಹುಡುಗನನ್ನ ಬೆನ್ನಿಗೆ ಹಾಕಿಕೊಂಡು ಓಡ್ತಾ ಇದ್ದಾನೆ. ಇದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಂದ್ರೆ ಬರೀ ಮುಸ್ಲಿಮರು ಅಂತ ಹೇಳ್ಬೇಡಿ, ಇವನನ್ನು ನೋಡಿ ಅಂತ ಅರ್ಥ. ಎಸ್, ಐ ಅಗ್ರಿ. ಆದ್ರೆ ಈ ಇಡೀ ಪ್ರಕರಣ ನಡೀತಲ್ಲ, ಆ 4 ಕಾಡು ಹಂದಿಗಳು ನುಗ್ಗಿದಾಗ ಅವರು ಬೇಲಿ ಹಾರಿ ಬಂದಿದ್ದಂತ ಅಲ್ಲಿನ ಸ್ಥಳೀಯರಿಗೆ ಗೊತ್ತೇ ಇರ್ಲಿಲ್ವಾ? ಇದು ನಂಬೋ ವಿಷಯನ? ಬೇಲಿ ಹಾರಿಕೊಂಡು ಬಂದವರು ಡೈರೆಕ್ಟ್ ಆಗಿ ಬಂದು ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಅವರಿಗೆ ಅಲ್ಲಿನ ಲೋಕಲ್ಸ್ಗಳ ಸಪೋರ್ಟ್ ಇರ್ಲಿಲ್ವಾ? ಖಂಡಿತ ಇತ್ತು. ಸಪೋರ್ಟ್ ಮಾಡಿದವರು ಖಂಡಿತ ಹಿಂದೂಗಳಂತೂ ಆಗೋಕೆ ಚಾನ್ಸೇ ಇಲ್ಲ. ಯಾಕೆ ಇದನ್ನ ಹೇಳ್ತಾ ಇದ್ದೀನಂದ್ರೆ, ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರನ್ನ ನೋಡಿದೆ. ಗೋಧಿ ಮೀಡಿಯಾ ಇದನ್ನ ಧರ್ಮದ ಆಂಗಲ್ನಲ್ಲಿ ತೋರಿಸ್ತಾ ಇದೆ ಅಂತ ಬೊಬ್ಬೆ ಹಾಕಿದ್ರು. ಈಗ ಹೇಳ್ತೀನಿ, ಹೌದು, ಇದು ಧರ್ಮದ ಆಂಗಲ್ನಲ್ಲೇ ನೋಡ್ಬೇಕಾದ ಘಟನೆ. ಯಾಕಂದ್ರೆ ಇಲ್ಲಿಗೆ ಬಂದವರ ತಲೆಯಲ್ಲಿ ತುಂಬಿದ್ದು ಇಸ್ಲಾಮಿಕ್ ಅನ್ನುವ ಕಾರ್ಕೋಟಕ ವಿಷ. ಹಿಂದೂಗಳಂದ್ರೆ ಕಾಫಿರರು ಅಂದ್ಕೊಂಡೆ ಅವರು ಬಂದೂಕಿನ ಗುಂಡು ಸಿಡಿದಿದ್ದು. ಈಗ್ಲೂ ಕಾಶ್ಮೀರದಲ್ಲಿರುವ ಮುಸ್ಲಿಮರು ಅಮಾಯಕರು ಅನ್ನುವ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ, ಕಣ್ಬಿಟ್ಟು ನೋಡಿ. मैं यहाँ अपना जर्नलिस्ट हूँ। अमन की बात करो, अमन की। आप लोग मेरे साथ गाली गलौज गलत बात है, गलत बात है, गलत बात ಈಕೆ ಯಾರು ಗೊತ್ತಾ? ರಾಷ್ಟ್ರೀಯ ವಾಹಿನಿಯ ಪತ್ರಕರ್ತೆ ಚಿತ್ರಾ ತ್ರಿಪಾಠಿ. ಕಾಶ್ಮೀರದ ಸುದ್ದಿಯನ್ನ ವರದಿ ಮಾಡೋಕಂತ ಹೋದಾಗ ಅವರನ್ನ ಅಲ್ಲಿನ ಮುಸ್ಲಿಮರು ಟ್ರೀಟ್ ಮಾಡಿದ ರೀತಿ ಇದು. ಈ ವಿಡಿಯೋನಲ್ಲಿ ಚಿತ್ರಾ ತ್ರಿಪಾಠಿ ಅವರು ಅಲ್ಲಿದ್ದಂತಹ ಮಹಿಳೆಯರಿಗೆ ನಾನು ಕೆಲ್ಸಕ್ಕಾಗಿ ಬಂದಿದ್ದೇನೆ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿದ್ದವರು ಅವರಿಗೆ ಮಾತಾಡೋಕೆ ಕೂಡ ಅವಕಾಶವನ್ನ ಕೊಡೋದಿಲ್ಲ. ಲಿಟ್ರಲಿ ಆಕೆ ಕೇಳ್ಕೊಳ್ತಾರೆ, ನಾನು ಪತ್ರಕರ್ತೆ, ನಾನು ನನ್ನ ಕೆಲ್ಸಕ್ಕಾಗಿ ಬಂದಿದ್ದೀನಿ ಅಂತೂ ಕೂಡ ಅವರನ್ನ ಬಿಡೋದಿಲ್ಲ. ಅದಾದ್ಮೇಲೆ ಕೆಲವರು ಗೋಧಿ ಮೀಡಿಯಾ ಅಂತ ಕಿರ್ಚಾಡೋದಕ್ಕೆ ಶುರು ಮಾಡ್ತಾರೆ. ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅಂತ ಬೊಬ್ಬೆ ಹಾಕ್ತಾರೆ. ನಿಜವಾಗಿಯೂ ಬಾಯ್ ಬಾಯ್ ಆಗಿದ್ರೆ ಹಿಂದೆ ಬಂದು ಗುಂಡಿಕ್ತಿರ್ಲಿಲ್ಲ. ಅವರಿಗೆ ಅಲ್ಲಿದ್ದ ಮುಸ್ಲಿಮರು ಕೂಡ ಆಶ್ರಯ ಕೊಡ್ತಾ ಇರ್ಲಿಲ್ಲ. ಕಾಶ್ಮೀರಿ ಪಂಡಿತರು ಹೆದ್ರಿ ಅಡಗಿ ಕೂತಾಗ್ಲೂ ಹೀಗೆ ಬಾಯ್ ಬಾಯ್ ಅಂತಿದ್ದವರೇ ಅಲ್ಲ, ಅಲ್ಲಿದ್ದಾನೆ ಅಂತ ಉಗ್ರರಿಗೆ ತೋರಿಸ್ಕೊಟ್ಟಿದ್ದು. ಈ ಬಾಯ್ ಬಾಯ್ ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಈಶ್ವರಲ್ಲ ತೇರೇ ನಾಮ್ ಅನ್ನೋದು ಸಾಕೋ ಸಾಕು ಅನ್ನುವ ಹಾಗಿದೆ ಹಿಂದೂಗಳ ಸ್ಥಿತಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.